ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಭಾರತ ಚುನಾವಣಾ ಆಯೋಗದಿಂದ SIR ಆಗ್ತಿರೋದು ಎಲ್ಲ ಗೊತ್ತಿರುವಂಥದ್ದು. ನಿಮ್ಗೆ ಗೊತ್ತಿರಲಿ, ಒಂದು ಹಂತದಲ್ಲಿ ಇವತ್ತು ಜುಲೈ 28ನೇ ತಾರೀಕು ಕೊನೆ ಹಂತಕ್ಕಿತ್ತು. ಅದನ್ನು ಮುಂದುವರಿಸಿ ಆಗಸ್ಟ್ 8ನೇ ತಾರೀಕು ಕೂಡ ಅದು ಮುಂದುವರಿಸಿದ್ದಾರೆ. ನಮ್ಮ ದಾವಣಗೆರೆಯ SPS ನಗರ 2ನೇ ಹಂತ ಇರ್ಬೋದು, ಅಥವಾ SPS ನಗರದ ಒಂದು ಯಾವುದೇ ಒಂದು ಭಾಗ ಇರ್ಬೋದು. ಇಲ್ಲಿ ಎಷ್ಟೋ ಜನರು ಅನ್ನೋಕ್ಕಿಂತ 99% ಈ ಭಾಗದಲ್ಲಿ ಬಂದಿರೋರೆಲ್ಲ 2002 ಮೇಲೇನೆ. ಯಾಕಂದರೆ ಈ ಒಂದು ಭಾಗ 2002ರಲ್ಲಿ ಇರಲೇ ಇಲ್ಲ. ಅಲರ್ಟ್ ಆಗಿದ್ದೆ ಇಂಥ ಮನೆಗಳೆಲ್ಲ 2008 ಕೊನೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದರೆ ಇಲ್ಲಿರುವಂಥ ಜನರು ನೀವು ಲೆಕ್ಕ ಹಾಕ್ಬೋದು ಎಷ್ಟು ಜನ ಇರ್ಬೋದು ಅಂತ. ಅಷ್ಟು ಜನರನ್ನ, ಯಾಕಂದ್ರೆ ಅವರು ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲ ಬೇರೆ ಏರಿಯಾದಲ್ಲಿ ಇದ್ದವರು, ಅವ್ರು ಎಲ್ಲೆಲ್ಲಿ ಓಟ್ ಹಾಕಿರ್ತಾರೆ ಅನ್ನೋದು ಖಂಡಿತ ಗೊತ್ತಿರಲ್ಲ. ಅಂತಹ ಒಂದು ಕ್ಲಿಷ್ಟಕರ ಸಂದರ್ಭಗಳಲ್ಲಿ ನಮ್ಮ ಏರಿಯಾದ ಮಾಜಿ ಕಾರ್ಪೊರೇಟರ್, ಅವರ ಪತಿಯಾದಂತಹ ಇಟ್ಟುಗುಡಿ ಮಂಜುನಾಥ್ ಇರ್ಬೋದು, ಅವರ ಆತ್ಮೀಯ ಸಹೃದಯಿ ಮಿತ್ರ, ಅಷ್ಟೇ ಅಲ್ಲ SPS ನಗರದ ಏನೋ ಒಂದು ಕಷ್ಟ ಕಾರ್ಪಣ್ಯಗಳಿರ್ಬೋದು, ಏನೋ ಒಂದು ಸಮಸ್ಯೆಗಳಿದ್ವು, ಅದನ್ನು ಕಿವಿಗೊಟ್ಟು ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾ ಬಂದಿರುವಂತಹ ನಮ್ಮ ವಾಸುದೇವ್ ಆರ್ ಅವರು. ನಿಜಕ್ಕೂ ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಅವ್ರಿಗೆ ಏನಿದೆ ದರದ್ದು. ಅವ್ರಿಗೆ ಹೇಳಿದ್ರು, ಸರ್ ನಾನು 7,000 ರಿಂದ 8,000 ಜನ ಮಿನಿಮಮ್ ಕೂತ್ಕೊಂಡು ಅಪ್ಲಿಕೇಶನ್ಗಳನ್ನು ಕಂಡುಹಿಡಿದು ಅದನ್ನು ಎಲ್ಲೆಲ್ಲಿ ಅವ್ರದ್ದು ಓಟ್ ಇತ್ತು ಹಿಂದೆ ನಾನು ತುಂಬಿಸಿ ಅವ್ರಿಗೆ ಮಾಡ್ಕೊಟ್ಟಿದ್ದೆ. ಯಾಕಂದರೆ ಎಷ್ಟೋ ಜನ ವಯಸ್ಸಾದವರು ಇರ್ತಾರೆ, ನೋಡಿ ಕಾರ್ಪೊರೇಟರ್ ಏನು ಮಾಜಿ ಕಾರ್ಪೊರೇಟರ್ ಅವ್ರ ಮನೆಯವರು ಎಲ್ಲ ಸೇರಿ, ಅವ್ರೇನಿಗೆ ಅಧಿಕಾರದಲ್ಲಿ ಇಲ್ಲ ಆದರೂ ಕೂಡ ಇಲ್ಲ ನಮ್ಮ ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಇದೆಯಲ್ಲ, ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು 12 ತನಕ ಫಾರಂ ಫಿಲಪ್ ಮಾಡೋದು. ವೆರಿ ಗುಡ್. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಫಾರಂ ಫಿಲಪ್ ಮಾಡಿ ಟೀಮ್ ವರ್ಕ್ ಆಗಿ ಹುಡುಗರು 5-6 ಜನ ಸರ್ಚ್ ಮಾಡಿ ಒಬ್ಬೊಬ್ಬರಿಗೆ ಲ್ಯಾಪ್ಟಾಪ್ ಅಲ್ಲಿ ಆನ್ಲೈನ್ ಎಲ್ಲೆಲ್ಲಿದ್ರಿ ಏನು ಸರ್ಚ್ ಮಾಡಿ 2002 ಮಾಹಿತಿ ಹುಡುಕಿ ಬರ್ದು ಫಾರಂ ಫಿಲಪ್ ಮಾಡಿದ್ರು. ತಪ್ಪು ಮಾಡಿದವೆಲ್ಲ ಸರಿ ಮಾಡಿ ಇವತ್ತು ಒಂದು 10,000ಕ್ಕೆ ನಮ್ಮ 13,000 ಜನ ನಮ್ಮ 5ನೇ ವಾರ್ಡಲ್ಲಿ ಮತದಾರ ಇರೋದು. 13,000 ಜನರಲ್ಲಿ 1 ಡಬಲ್ ಆಗಿರೋದು ಇರೋದು ಅಂಥವೆಲ್ಲ ಸರ್ಚ್ ಮಾಡಿ ಮಿನಿಮಮ್ ಒಂದು 10,000 ನಿಜವಾದ ಮತದಾರಲ್ಲೇ 2002ರಲ್ಲಿ ಆಯ್ಕೆ ಆಗಿದೆ. ನೋಡಿ, ಅವ್ರ ಮಾತುಗಳು ಕೂಡ ನೀವು ಕೇಳಿಸ್ಕೊಂಡ್ರಿ. ಯಾಕಂದ್ರೆ ಇಷ್ಟು ಇದು ಮಾಡಿದ್ಮೇಲೆಲ್ಲ ಸುಲಭ ಅನ್ಸುತ್ತೆ, ಬಟ್ ಆ ಫೀಲ್ಡಿಗೆ ಇಳಿದು, ಯಾಕಂದ್ರೆ ತನ್ನ ಮನೆ ಕೆಲಸ ಅಲ್ಲ ಅದು, ಒಂದು ಸಾರ್ವಜನಿಕವಾಗಿ ನಾನು ಏನೋ ಸೇವೆ ಕೊಡಬೇಕು ಅನ್ನೋದಿದೆಯಲ್ಲ, ಎಷ್ಟು ಜನರಿಗೆ ಬರುತ್ತೆ. ಮತ್ತು ನಾನೇ ಇರ್ಬೋದು, ನಾನು ಬೆಳಗ್ಗೆ ಸಾಯಂಕಾಲ ತನಕ ನಂದೇ ಒಂದು ಗುಂಪಿನಲ್ಲಿ ಇರ್ತೇನೆ. ಆದರೆ ಇವರು ಹಾಗಲ್ಲ, ತನ್ನ ಕೆಲಸದ ಜೊತೆಗೆ ಜನರಿಗೆ ಒಳ್ಳೇದು ಮಾಡಬೇಕು, ನಮ್ಮ SPS ನಗರದ ಜನಗಳಿಗೆ ಏನೇ ಇರ್ದೋ ಅದು ಹುಡುಕಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, ಇವತ್ತು ನನಗೂ ಕೂಡ ಒಂದೇನೋ ಸಮಸ್ಯೆ ಇತ್ತು, ಅದು ಕೂಡ ಎಲ್ಲ ಸರ್ಚ್ ಮಾಡಿ ಇವತ್ತು ನನಗೆ ವ್ಯವಸ್ಥೆಗಳನ್ನು ಮಾಡಿ ನಂದಿರ್ಬೋದು, ನನ್ನ ತಂದೆ ತಾಯಿದು ಇರ್ಬೋದು, ಎಲ್ಲ ಫಿಲ್ ಮಾಡಲಿಕ್ಕೆ ಒಂದು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಈ ಮೂಲಕ ಒಂದು ಪದಗಳ ನಮನ ಸಲ್ಲಿಸೋಣ ಅಂತ ಈ ವಿಡಿಯೋದ ಉದ್ದೇಶ ಆಗಿತ್ತು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ.